ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣ. ಫೈರಿಂಗಿಗೂ ಮುನ್ನ ನಡೆದಂತ ಪ್ರತಿಭಟನೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಮನೆಯ ಬಳಿ ಇದ್ದಂತ ಬ್ಯಾನರ್ ತೆರವಿಗೆ ಮುಂದಾಗಲಾಗಿತ್ತು. ಬೆಂಬಲಿಗರು ತೆರವು ಮಾಡಬೇಡಿ ಅಂತ ರಸ್ತೆಯಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಈ ಬ್ಯಾನರ್ ಅನ್ನ ತೆಗಿಬೇಡಿ ಅಂತ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಆಪ್ತ ಈ ಸತೀಶ್ ರೆಡ್ಡಿ ಪ್ರತಿಭಟನೆ ವೇಳೆನೆ ಏಕಾಏಕಿಯಾಗಿ ಬ್ಯಾನರ್ ಅನ್ನ ತೆರವು ಮಾಡಿಬಿಡ್ತಾರೆ. ಇದೇ ವೇಳೆ ಪ್ರತಿಭಟನಾ ಸ್ಥಳದಲ್ಲಿದ್ದಂಥ 4 ಗನ್ಮ್ಯಾನ್ಗಳು ಏಕಾಏಕಿಯಾಗಿ 2 ಗುಂಪುಗಳ ನಡುವೆ ವಾಗ್ವಾದ, ನೂಕಾಟ, ತಳ್ಳಾಟ ಎಲ್ಲ ಆಗ್ತಿತ್ತಲ್ಲ, ಅದನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ. ಬ್ಯಾನರ್ ಹಾಕಿದ್ದನ್ನು ವಿರೋಧಿಸಿ ಜನಾರ್ದನ ರೆಡ್ಡಿ ಬೆಂಬಲಿಗರು ವಾಗ್ವಾದ ಮಾಡ್ತಾರೆ. 2 ಗುಂಪುಗಳನ್ನು ಸಮಾಧಾನ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಹೇಳ್ಕೊಳ್ಳುವಂಥ ಮಟ್ಟಿಗೇನು ಪೊಲೀಸರು ಇರಲಿಲ್ಲ. ಅಲ್ಲಿ ಇದ್ದಿದ್ದು ಒಂದು 3-4 ಜನ, ಅವರೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಆಗ ಕೈ ಮಿಲಾಯಿಸುವ ಹಂತಕ್ಕೆ ತಲುಪುತ್ತೆ ಈ ಗುಂಪು ಗಲಾಟೆ. ಪೊಲೀಸರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರಬೇಕಾದ್ರೇ ಈ ಬಾಡಿಗಾರ್ಡ್ಸ್ಗಳು ಇದ್ರಲ್ಲ, ಇವ್ರುಗಳು ಫೈರಿಂಗ್ ಮಾಡಿಯೇ ಬಿಡ್ತಾರೆ. ಅಲ್ಲಿಂದ ನೋಡಿ ಶುರುವಾಗೋದು ಈ ಗಲಾಟೆ, ರಂಪಾಟ, ಅದರ ಜೊತೆಗೆ ಒಂದು ಸಾವು. ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು, ಯಾರ್ಯಾರು ಪ್ರತಿಭಟನೆ ಮಾಡ್ತಾಯಿದ್ರು, ಎಷ್ಟು ಮಂದಿ ಪ್ರತಿಭಟನೆ ಮಾಡ್ತಿದ್ರು, ಯಾತಕ್ಕಾಗಿ ಪ್ರತಿಭಟನೆ ಮಾಡ್ತಾಯಿದ್ರು, ಪ್ರತಿಭಟನೆಯ ಸಂದರ್ಭದಲ್ಲೇ ಏನಾಯಿತು ಅನ್ನೋದು ಈ ವಿಡಿಯೋದಲ್ಲಿ ಇದೆ. ನೀವು 2 ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಕೆಳಗೆ ಕೂತಿರೋದು, ಬಾಡಿಗಾರ್ಡ್ ಇಬ್ಬರೂ ಕೂಡ ಅಕ್ಕಪಕ್ಕದಲ್ಲಿ ನಿಂತು ಎಲ್ಲವನ್ನೂ ವೀಕ್ಷಣೆ ಮಾಡ್ತಾ ಇರೋದು. ಸೊ ಹೀಗೆ ವೀಕ್ಷಣೆ ಮಾಡಿಕೊಂಡು ತಳ್ಳುವಂಥ ಅಥವಾ ತಡೆಯುವಂಥ ಪ್ರಯತ್ನ ಆಗಿದ್ರೆ ಇಂಥದ್ದೊಂದು ದೊಡ್ಡ ದುರಂತ ಸಂಭವಿಸ್ತಾ ಇರಲಿಲ್ಲ. ಅಮಾಯಕ ಕಾರ್ಯಕರ್ತರೊಬ್ಬ ಸಾವನ್ನಪ್ತಾ ಇರಲಿಲ್ಲ. ಆದರೆ ಇವರು ತಡೆಯುವ ಪ್ರಯತ್ನದಲ್ಲಿ ಫೈರಿಂಗ್ ಮಾಡಿಬಿಡ್ತಾರೆ. ಆಗ ನೋಡಿ ಜನ ಚಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರಿಗೂ ಗೊತ್ತಾಗಲ್ಲ ಯಾರು ಫೈರಿಂಗ್ ಮಾಡ್ತಾ ಇದ್ದಾರೆ, ಯಾತಕ್ಕಾಗಿ ಫೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಜನಗಳಿಗೂ ಗೊತ್ತಾಗಲ್ಲ ಏನಾಯಿತು ಅಂತ. ಎಲ್ಲ ಅಂದುಕೊಂಡಂಗೆ ಆಗಿದ್ರೆ ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ರು. ಒಂದು ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೀತಿತ್ತೇನೋ, ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರೇನೋ, ಎಲ್ಲ ಕಂಟ್ರೋಲಿಗೆ ಬರ್ತಿತ್ತೇನೋ, ಎಲ್ಲ ಅವ್ರವ್ರ ಪಾಡಿಗೆ ಮನೆಗೆ ಹೋಗ್ತಾ ಇದ್ರೇನೋ. ಆದರೆ ಇಲ್ಲಿ ಬಾಡಿಗಾರ್ಡ್ಸ್ ಮಾಡಿದಂಥ ಒಂದು ಎಡವಟ್ಟಿನ ಕೆಲಸ ಇದೆಯಲ್ಲ, ಫೈರಿಂಗ್ ಮಾಡಿದ್ದು, ಗಾಳಿಲಿ ಗುಂಡು ಹಾರಿಸ್ದಂಗೆ ಹಾರಿಸ್ಬಿಡ್ತಾರೆ. ಅದು ನೋಡಿ ಚಲ್ಲಾಪಿಲ್ಲಿಯಾಗಿ ಓಡೋದಕ್ಕೆ ಶುರು ಆಗೋದು. ಈಗ ನೀವೇನು ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇಲ್ಲಿವರೆಗೂ ಅಂಥದ್ದೇನು ನಡೆದಿರಲಿಲ್ಲ. ಕೆಲವರು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು, ಕೆಲವರೆಲ್ಲವನ್ನು ನೋಡ್ಕೊಂಡು ನಗ್ತಾ ಇದ್ರು, ಕೆಲವರು ಬೇಕಂತ ಜೈಕಾರ ಹಾಕ್ತಾಯಿದ್ರು, ಕೆಲವರು ಧಿಕ್ಕಾರಕ್ಕೆ ಹೋಗ್ತಾಯಿದ್ರು, ಬ್ಯಾನರ್ ತೆಗಿಬೇಡಿ ಅಂತ ಹೇಳ್ತಾಯಿದ್ರು. ಆಮೇಲೆ ಬಳ್ಳಾರಿಯಲ್ಲಿ ಈ ಬ್ಯಾನರ್ ತೆರವು ಅಥವಾ ಬ್ಯಾನರ್ ಅಳವಡಿಕೆಗೆ ಇದೇ ಮೊದಲ ಬಾರಿ ಆಗಿರೋ ಗಲಾಟೆ ಅಲ್ಲ. ಈ ಹಿಂದೆನೂ ಆಗಿದೆಯಂತೆ, ಪ್ರಕರಣಗಳು ದಾಖಲಾಗಿದೆಯಂತೆ. ಹಾಗಾಗಿ ಇದೊಂದು ತೀರಾ ಕಾಮನ್ ಆದಂಥ ಪ್ರಕ್ರಿಯೆ ಬಳ್ಳಾರಿಯಲ್ಲಿ. ಬ್ಯಾನರ್ ಹಾಕೋದು, ಬ್ಯಾನರ್ ತೆಗೆಯೋದು, ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗೋದು. ಆದರೆ ಫೈರಿಂಗ್ ಹಂತದವರೆಗೂ ಹೋಗಿದ್ದಿದೆಯಲ್ಲ, ಇದು ದುರಂತ. ಈ ಬಾಡಿಗಾರ್ಡ್ಸ್ಗೆ ಫೈರಿಂಗ್ ಮಾಡಿ ಅಂತ ಹೇಳಿದವ್ರಿಗೆ ಯಾರು ಹೇಳಿದ್ರಾ? ಇಲ್ಲ ಕಂಟ್ರೋಲ್ ಮಾಡಿ ಫೈರಿಂಗ್ ಮಾಡಿ ಅಂತ, ಅಥವಾ ಇವ್ರುಗಳನ್ನೇ ಫೈರಿಂಗ್ ಮಾಡಿದ್ರಾ? ಎಲ್ಲ ಈಗ ತನಿಖೆ ಆಗ್ತಾ ಇದೆ. ಗನ್ನಿಂದ ಬಂದಂಥ ಬುಲೆಟೇ ಇದು ಅನ್ನೋದನ್ನು ಪೊಲೀಸ್ ಇಲಾಖೆ ಕನ್ಫರ್ಮ್ ಮಾಡಿದೆ. ಬಟ್ ನಿಖರವಾದಂಥ ತನಿಖೆ ಆದ ನಂತರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಆದರೆ ಇದರ ಬೇರು ಅಂದರೆ ಎಲ್ಲಿಂದ ಶುರುವಾಯಿತು, ಹೇಗೆ ಶುರು ಆಯಿತು ಅನ್ನೋದಕ್ಕೆ ವಿಜುವಲ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಈ ಎಲ್ಲ ವಿಜುವಲ್ಸ್ಗಳನ್ನು ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನು ಎತ್ತ, ಅವರೆಲ್ಲ ವಿಚಾರಣೆಗೆ ಒಳಪಡಿಸಲಾಗಿದೆ. 26 ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿರೋದು. ಸೊ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವ್ರು ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸತೀಶ್ ಅವರ ನೇತೃತ್ವದಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಪ್ರೊಟೆಸ್ಟ್ ಮಾಡಿ ಅವ್ರ ಪಾಡಿಗೆ ಅವ್ರು ಹೋಗಿದ್ರೆ ನಡೆದು ಹೋಗಿರೋದು. ಇಲ್ಲ, ಬ್ಯಾನರ್ ಹರಿಲೇಬೇಕು, ಬ್ಯಾನರ್ ತೆಗಿಲೇಬೇಕು. ನೋಡಿ, ಆ ಬ್ಯಾನರಿಂದ ಅದು ಏನೇನು ಆಗಿದೆ ಅನ್ನೋದನ್ನು, ಇದೊಂದು ಎಲ್ಲ ಕಡೆಯಲ್ಲೂ ನಡೆಯೋದು. ಬ್ಯಾನರ್ ಅಲ್ಲಿ ಹಾಕಬೇಕು, ಇಲ್ಲಿ ಹಾಕಬೇಕು, ಅವ್ರಿಗಿಂತ ಮೊದಲು ನಾವು ಹಾಕಬೇಕು, ಅವ್ರಿಗಿಂತ ಮೇಲೆ ಹಾಕಬೇಕು, ಅವ್ರಿಗಿಂತ ದೊಡ್ಡದಾಗಿರೋ ಬ್ಯಾನರ್ ಹಾಕಬೇಕು, ಫೋಟೋ ಹಾಕಬೇಕು, ಅವ್ರಿಗೆ ಶುಭಾಶಯ ತಿಳಿಸ್ಬೇಕು. ಇದರಲ್ಲಿ ಅದು ಏನು ಖುಷಿ ಸಿಗುತ್ತೋ ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಆಯಿತು, ಇದು ನಿಮ್ಮ ಖುಷಿ, ನಿಮಗೆ ಇಷ್ಟ ಬಂದಂಗೆ ಮಾಡಿ. ಆದರೆ ಒಂದು ಜೀವ ಹೋಗೋ ಹಂತದವರೆಗೂ ಯಾಕೆ ಹೋಗ್ತೀರಾ? ಇಲ್ಲಿ ಎಲ್ಲಾದರೂ ನಿಮಗೆ ಪ್ರಮುಖರು ಅಂತ ಅನ್ನೋರು ಕಾಣಿಸ್ಕೊಳ್ತಾ ಇದ್ದಾರಾ? ನೋಡಿ, ಎಲ್ಲಾದ್ರೂ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಸ್ಥಳದಲ್ಲಿದ್ದಾರಾ? ಮತ್ತು ಇಲ್ಲಿ ಪ್ರಮುಖವಾಗಿ ಸೋಮಶೇಖರ್ ರೆಡ್ಡಿ ಕೂಡ ಇದ್ದರು ಅನ್ನುವಂಥ ವಿಚಾರ. ಅವರ ನೇತೃತ್ವದಲ್ಲೇ ಎಲ್ಲವೂ ನಡೀತಾ ಇದ್ರು, ಅವರೇ ಸ್ಥಳದಲ್ಲಿ ಇದ್ದರು. ಆಗಲೇ ತಳ್ಳಾಟ, ನೂಕಾಟ ಜೋರಾಗಿ ನಡೆದಿದ್ದು.
ಸೊ ಇದೆಲ್ಲವನ್ನ ಕೂಡ ಈಗ ಈ ವಿಡಿಯೋ ಮುಖಾಂತರವಾಗಿ ಹೇಳಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಒಂದೊಂದು ವಿಡಿಯೋ ಒಂದೊಂದು ಸ್ಟೋರಿ ಹೇಳ್ತಾ ಇದೆ, ಎಲ್ಲಿಂದ ಶುರು ಆಯಿತು ಎಲ್ಲಿವರೆಗೂ ಬಂದು ನಿಲ್ತು ಅಂತ. ಸೊ ಇದೆಲ್ಲವೂ ಈ ಎಲ್ಲ ವಿಡಿಯೋ ಕೂಡ ತನಿಖೆಗೆ ಹೆಂಗೆ ಪೂರಕ ಆಗತ್ತೆ? ಈಗ ತನಿಖೆಯ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ಹೇಗೆ ಪರಿಗಣಿಸಿದ್ದಾರೆ? ಖಂಡಿತವಾಗ್ಲೂ ನೀತಿ, ಈಗ ನಡೆದಂಥ ಈ ಘಟನೆ ಏನಿದೆಯಲ್ಲ, ಈ ಘಟನೆಗೆ ಸಾಕಷ್ಟು ಪೊಲೀಸರು ಸಹ ಇಂಚಿಂಚಾದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಗಲಾಟೆ ಶುರುವಾಗೋಕ್ಕಿಂತ ಮುಂಚೆ ಯಾರೆಲ್ಲ ಈ ಗಲಭೆಯಲ್ಲಿ ಭಾಗಿಯಾಗಿದ್ರು, ಅಂದರೆ ಈ ಗಲಾಟೆ ಪ್ರಾರಂಭ ಆಗಿರೋದೇ ಮಧ್ಯಾಹ್ನ 3ರಿಂದ ಅನ್ನುವಂಥ ಮಾಹಿತಿ ಈಗ ಒಂದಷ್ಟು ವಿಡಿಯೋಗಳ ಮುಖಾಂತರ ಹೊರಗೆ ಬಂದಿದೆ. 3 ಗಂಟೆಯಿಂದ ಕೂಡ ಈ ಗಲಾಟೆ ಪ್ರಾರಂಭ ಆಗುತ್ತೆ. ಬ್ಯಾನರ್ ಹಾಕ್ತಾರೆ, ಬ್ಯಾನರ್ ಹಾಕಿದ ತಕ್ಷಣ ನೀವು ಇಲ್ಲಿ ತೆಗಿಬೇಕಂತೇಳಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕೂಡ ಇರ್ತಾರೆ. ಅದರಲ್ಲೂ ಜನಾರ್ದನ್ ಆಪ್ತರಾಗಿರುವಂಥ ಶ್ರೀನಿವಾಸ್ ಏನಿರ್ತಾರೆ, ಅವ್ರ ಮನೆ ಕೆಲಸಗಾರರು ಕೂಡ ಹೌದು, ಅವರು ಇಲ್ಲಿ ನೀವು ಬ್ಯಾನರ್ ಹಾಕಬೇಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ಅವರು ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಒಪ್ಪೋದಿಲ್ಲ, ನಾವು PWD ರೋಡಲ್ಲಿ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಹೇಳ್ತಾರೆ, ಇವರು PWD ರಸ್ತೆಯಲ್ಲಿ ಹಾಕಿರಲಿಲ್ಲ, ನಮ್ಮನೆ ಕಾಂಪೌಂಡ್ನಲ್ಲಿ ಬ್ಯಾನರ್ ಹಾಕಿದ್ರು ಅಂತ ಹೇಳ್ತಾರೆ. ಈಗ ಬ್ಯಾನರ್ ವಿಚಾರಕ್ಕೆ ನಡೆದಂಥ ಗಲಾಟೆ ಸಂಜೆ 6 ಗಂಟೆವರೆಗೂ ಕೂಡ ಈ ಗಲಾಟೆ ಏನಾಗುತ್ತೆ ಹೀಗೆ ನಡೆಯುತ್ತೆ. ದಿಢೀರ್ ಅಂತ ಹೇಳ್ಬಿಟ್ಟು ಸತೀಶ್ ರೆಡ್ಡಿ ಸೇರಿದಂತೆ ಅವರ ಕಾರ್ಯಕರ್ತರು, ಬೆಂಬಲಿಗರು ಎಲ್ಲರೂ ಸೇರ್ಕೊಳ್ತಾರೆ. ಬಂದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬ್ಯಾನರ್ ಹಾಕ್ತೀವಿ, ನಮ್ಮ ಬ್ಯಾನರನ್ನು ನೀವು ತೆರವು ಮಾಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾರಂಭವಾಗುತ್ತೆ ಗಲಾಟೆ. ಪ್ರತಿಭಟನೆ ಇವೆಲ್ಲ ನಡೀತಾ ಇದ್ದ ಮಧ್ಯಂತನೇ ಒಂದು ಮೊದಲನೇ ಹಂತದಲ್ಲಿ ನೋಡ್ಬೋದಾಗಿದೆ, ಬ್ಯಾನರನ್ನು ನೇರವಾಗಿ ಆ ವಿಡಿಯೋದಲ್ಲೇ ಹರಿದಿರುವಂಥ ದೃಶ್ಯಗಳು ಕೂಡ ಸಿಗುತ್ತೆ. ಜೊತೆಗೆ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಸಹ ಬಂದಿದ್ದರು, ಅವರು ಅಲ್ಲಿದ್ದರು. ಕೆಲವೊಂದಿಷ್ಟು ಮಾತುಕತೆ ಆಗುತ್ತೆ, ಅದೋದ್ಮೇಲೆ ಮತ್ತೆ ವಿಕೋಪಕ್ಕೆ ಹೋಗುತ್ತೆ. ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀರಾಮ್ಲೂರು ಕೂಡ ಬಂದರು. ಶ್ರೀರಾಮ್ಲು ಮತ್ತು ಸೋಮಶೇಖರ್ ರೆಡ್ಡಿ ಇವರೊಂದು ಕಡೆ ಇದ್ದರೆ, ಆ ಕಡೆ ಸತೀಶ್ ರೆಡ್ಡಿ ಕೂಡ ಇದ್ದರು, ಅವರ ಅಂಗರಕ್ಷಕರಿದ್ದರು. ಅವರವರ ನಡುವೆ ಕೆಲವೊಂದಿಷ್ಟು ವಾಗ್ವಾದ ಕೂಡ ಆಗುತ್ತೆ. ಆ ವಾಗ್ವಾದ ಆಗ್ತಾ ಇದ್ದ ಹಾಗೆ ಅಲ್ಲಿಗೆ ಒಂದಿಷ್ಟು ಪೊಲೀಸರು ಸಹ ಎಂಟ್ರಿ ಕೊಟ್ಟು ಈ ಘಟನೆಯನ್ನು ತಿಳಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲೇ ಹಂತದಲ್ಲಿ ಅಷ್ಟೊಂದು ಕಲ್ಲು ತೂರಾಟ ಆಗಿರಲ್ಲ, ಸ್ವಲ್ಪರ ಮಟ್ಟಿಗೆ ಆಗುತ್ತೆ. ಅದನ್ನು ಕಲ್ಲು ತೂರಾಟವನ್ನು ಸರಿಪಡಿಸುವಲ್ಲಿ ಪೊಲೀಸರು ಕೂಡ ಮಾಡಿರ್ತಾರೆ. ಆದರೆ ಎರಡನೇ ಹಂತದ ತೂರಾಟ ಏನಿದೆಯಲ್ಲ, ಅದು ಸ್ವಲ್ಪ ಪ್ರೀ ಪ್ಲಾನೆಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಕೆಲವೊಂದಿಷ್ಟು ವಿಡಿಯೋಗಳು ಏನು ವೈರಲ್ ಆಗಿದೆಯೋ ಆ ವಿಡಿಯೋಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಸಿಕ್ಕಂಥ ದೊನ್ನೆಗಳ ರಾಶಿ ಏನಿವೆ ಆ ವಿಡಿಯೋಗಳನ್ನು ಸಹ ಪೊಲೀಸರು ಕೂಡ ತನಿಖೆಗೆ ಶುರು ಮಾಡಿದ್ದಾರೆ. ಜೊತೆಗೆ ಏನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ನಡ್ಕೊಂಡು ಬಂದಂಥ ಏನಿತ್ತು ಅಲ್ಲಿ ಕೂಡ ಒಂದಿಷ್ಟು ಜನ ಕಲ್ಲು ತೂರಾಟಕ್ಕೆ ರೆಡಿಯಾಗಿದ್ದರು. ಆ ವಿಡಿಯೋಗಳನ್ನು ಕೂಡ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಯಾವುದೇ ರೀತಿಯಾಗಿ ಮಹಿಳೆಯರು ಇರಲಿಲ್ಲ. ಬಿಜೆಪಿಯಿಂದಲೇ ಕೂಡ ಸಾಕಷ್ಟು ಮಹಿಳೆಯರ ಸಂಖ್ಯೆ ಕೂಡ ಈ ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಈಗ ಮತ್ತಷ್ಟು ಈ ವಿಡಿಯೋಗಳು ಏನು ಹೊರಬಂದಿದೆಯಲ್ಲ, ಆ ಹೊರಬಂದಂಥ ವಿಡಿಯೋಗಳೀಗ ಸಾಕ್ಷಿಯಾಗಿದೆ. ಅದರಲ್ಲೂ ಬಂದಂಥ ಮಹಿಳೆಯರು ಭರತ್ ರೆಡ್ಡಿ ಒಂದು ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ರೆ ಆ ಮಹಿಳೆಯರು ಕೂಡ ಶೆಡ್ ಹೊಡೆಯುವಂಥದ್ದು ಕೂಡ ಈ ವಿಡಿಯೋ ಏನಿದೆಯಲ್ಲ ಸಾಕಷ್ಟು ಮುಜುಗರಕ್ಕೆ ಕಾರಣವಾಗಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮಹಿಳೆಯರಿಗೆ ಒಂದು ಗೌರವ ಇರುತ್ತೆ, ಇವ್ರು ಯಾಕೆ ಈ ರೀತಿ ಶೆಡ್ಡನ್ನು ಹೊಡೆದ್ರು ಅಂತೇಳಿ ಆ ವಿಡಿಯೋ ಕೆಳಗಡೆ ಕೆಲವೊಂದಿಷ್ಟು ಸಾರ್ವಜನಿಕರು, ಬಳ್ಳಾರಿ ಜನರು ಚರ್ಚೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಹೊರತುಪಡಿಸಿ ಗಲಾಟೆ ಶುರುವಾಗುತ್ತೆ, ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಪ್ರಕರಣದಲ್ಲಿ ಹತೋಟಿಗೆ ತರಬೇಕನ್ನುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪೊಲೀಸರು ಏನು ಮಾಡ್ತಾರೆ, ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ಜೊತೆಗೆ ಅಂಗರಕ್ಷಕರು, ಸತೀಶ್ ರೆಡ್ಡಿಯ ಅಂಗರಕ್ಷಕರು ಕೂಡ ಫೈರಿಂಗ್ ಮಾಡಿದಂತ ಕೂಡ ತಿಳಿದು ಬಂದಿದೆ. ಅದರಲ್ಲೂ ವಿಡಿಯೋಗಳು ಸಹ ಲಭ್ಯವಾಗಿದೆ. ಫೈರಿಂಗ್ ಆದಂಥ ವಿಚಾರದಲ್ಲಿ ಏನು ಸತೀಶ್ ರಾಜಶೇಖರ್ ರೆಡ್ಡಿ ಏನಿದ್ದಾನೆ ಆತ ಕೂಡ ಹತ್ಯೆ ಆಗಿದ್ದಾನೆ. ಹತ್ಯೆಯ ಬೆನ್ನಲ್ಲಿ ಯಾವ ಗನ್ನಿಂದ ಫೈರ್ ಆಯಿತು ಅನ್ನುವಂಥ ಪ್ರಶ್ನೆಗೆ ಪೊಲೀಸರು ಕೂಡ ಉತ್ತರ ಕೊಟ್ಟಿದ್ದು ಅದು ಖಾಸಗಿ ಗನ್ಮ್ಯಾನಿಂದಲೇ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಸಹ ಪೊಲೀಸರು ಕೊಟ್ಟರು. ಆದರೆ ಈಗ FSLನ ಅಧಿಕಾರಿಗಳು ಸಹ ಅದನ್ನು ತನಿಖೆಯನ್ನು ನಡೀತಾನೆ ಇದೆ. ನಿನ್ನೆ ಕೂಡ ಈಗ ಬಾಂಬ್ ನಿಷ್ಕ್ರಿಯ ದಳ ಸಹ ಬಂದಿತ್ತು. ಆ ಬಾಂಬ್ ನಿಷ್ಕ್ರಿಯ ದಳದಿಂದ ಕೂಡ ಇಲ್ಲಿ ಈ ಗಲಾಟೆ ಘಟನೆ ಆದಂಥ ಸ್ಥಳವನ್ನು ಇಂಚಿಂಚಾಗಿ ಕೂಡ ತನಿಖೆ ಮಾಡಲಾಯಿತು. ಯಾಕಂದರೆ ಖಾಸಗಿ ಸತೀಶ್ ರೆಡ್ಡಿ ಅಂಗರಕ್ಷಕರು ಕೂಡ ಹೇಳಿದ್ರು ಏನಂದರೆ, ನಾವು 9 ಫೈರ್ ಮಾಡಿದ್ದೀವಿ ಅನ್ನೋಂಥ ಮಾಹಿತಿ ಕೊಟ್ಟರು. 9 ಫೈರ್ ಆದರೆ 9 ಕ್ಯಾಪ್ಗಳು ಸಿಗಬೇಕಾಗಿತ್ತು. ಆ 9 ಕ್ಯಾಪ್ಗಳನ್ನ ಹುಡುಕಾಟದಲ್ಲಿ ಕೂಡ FSLನ ಅಧಿಕಾರಿಗಳು, ಸೋಕು ಅಧಿಕಾರಿಗಳು ಸಹ ನಿನ್ನೆ ಮಾಡಿದ್ರು. ಜೊತೆಗೆ ಅಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ 9mm ಬುಲೆಟ್ನ ಕ್ಯಾಪ್ ಕೂಡ ಸಿಕ್ತು. ಅದು ಏನಂದರೆ ಭರತ್ ರೆಡ್ಡಿ ಏನು ಪ್ರತಿಭಟನೆಗೆ ಬರ್ತಾ ಇರುವಂಥ
ಜಾಗದಲ್ಲಿ ಸಿಕ್ಕಂತಕ್ಕೆ ಅದು ಆ ವಿಡಿಯೋಸ್ ಆ ಏನು ಬುಲೆಟ್ ಕ್ಯಾಪ್ ಸಿಗುತ್ತಲ್ಲ ಆ ಕ್ಯಾಪ್ಗೆ ಮತ್ತೊಂದು ತಿರುವು ಪಡ್ಕೊಳ್ತು. ಹೇಗಂದ್ರೆ ಜನಾರ್ದನ್ ರೆಡ್ಡಿ ಮನೆಯ ಮೇಲಿಂದ ಕೂಡ ಫೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರ ಆರೋಪ ಇದೆ. ಜೊತೆಗೆ ಅವರೇ ಕಲ್ಲು ತೂರಾಟದ ಅವರಿಂದ ಪ್ರಾರಂಭ ಆಯಿತು, ಕಾರದ ಪುಡಿಯನ್ನ ಅವರೇ ಎರಚಿದ್ದಾರೆ ಅನ್ನುವಂಥದ್ದನ್ನ ಅವರು ಸಹ ಮಾಡಿದ್ದಾರೆ. ಈಗ ಈ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿದ್ರೋ ಅವುಗಳನ್ನ ವಿಡಿಯೋಗಳನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಏನಾಗಿದೆಯೋ ಆ ವಿಡಿಯೋಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಕಲೆ ಹಾಕಿ ಈಗಾಗಲೇ 26 ಜನರನ್ನ ಪೊಲೀಸರು ಬಂಧಿಸಿ ಅವರನ್ನ ಕೋರ್ಟ್ಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರೆ ಇನ್ನಷ್ಟು ಪೊಲೀಸರ ತನಿಖೆಯಿಂದ ಕೂಡ ಸಾಕಷ್ಟು ಹೊರಬರಲಿದೆ. ದಿನದಿಂದ ದಿನಕ್ಕೆ ಈ ಪ್ರಕರಣ ಸಾಕಷ್ಟು